ಆಕ್ಷೇಪಣೆಗೆ 2 ದಿನ ಮಾತ್ರ ಬಾಕಿ ಇದೆ. ಸೂಕ್ತ ದಾಖಲಾತಿ ಸಲ್ಲಿಕೆ ಮಾಡೋಕೆ ಅವಕಾಶ ಮಾಡಿಕೊಡಲಾಗಿದೆ. ಬಿಪಿಎಲ್ ಪರಿಷ್ಕರಣೆ ಆಕ್ಷೇಪಣೆಗೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಸೂಕ್ತ ದಾಖಲಾತಿ ಸಲ್ಲಿಕೆ ಮಾಡೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಾವಿರಾರು ಕಾರ್ಡ್ದಾರರಿಂದ ಆಕ್ಷೇಪಣೆ ಸಲ್ಲಿಕೆ ಆಗ್ತಾ ಇದೆ. ಸೂಕ್ತ ದಾಖಲಾತಿ ಸಲ್ಲಿಸಿದವರಿಗೆ ಮಾತ್ರ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆ. ರಾಜ್ಯಾದ್ಯಂತ 7 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳ ಪರಿಶೀಲನೆ ಆಗ್ತಾ ಇದೆ. ದಾಖಲಾತಿ ಸಂಗ್ರಹಿಸಿ ಆಹಾರ ಇಲಾಖೆಗೆ ರವಾನೆ ಮಾಡಲಾಗುತ್ತೆ. ದಾಖಲೆ ಸರಿಯಾಗಿದ್ರೆ ಮಾತ್ರ ಬಿಪಿಎಲ್ ಕಾರ್ಡ್ ಸಿಗುತ್ತೆ, ಇಲ್ಲ ಅಂದ್ರೆ ಬಿಪಿಎಲ್ ಕಾರ್ಡ್ ಇದ್ದಿದ್ದು ಎಪಿಎಲ್ಗೆ ಶಿಫ್ಟ್ ಆಗುತ್ತೆ. ಸೊ ಉಳಿದಿರೋದು ಕೇವಲ 2 ದಿನ ಮಾತ್ರ. ಅಷ್ಟರಲ್ಲಿ ನೀವು ಬಿಪಿಎಲ್ ಕಾರ್ಡ್ದಾರರಿಗೆ ಅರ್ಹರಾಗಿದ್ದೂ ಕೂಡ ನಿಮಗೆ ಬಿಪಿಎಲ್ ಕಾರ್ಡ್ ಸಿಕ್ಕಿಲ್ಲ ಅಂತಂದ್ರೆ, ಅಥವಾ ಈಗ ಆಲ್ರೆಡಿ ಬಿಪಿಎಲ್ ಕಾರ್ಡ್ ನೀವು ಅರ್ಹರಾಗಿದ್ದು ಎಪಿಎಲ್ಗೆ ಶಿಫ್ಟ್ ಆಗಿಬಿಟ್ಟಿದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿ ಸರಿಯಾದ ದಾಖಲೆ ಕೊಟ್ಟರೆ ಪುನಃ ವಾಪಸ್ ನೀವು ಬಿಪಿಎಲ್ ಕಾರ್ಡ್ಗಳನ್ನು ಪಡ್ಕೊಳ್ಬೋದು. ಸರಿಯಾದ ದಾಖಲಾತಿ ಕೊಡಲಿಲ್ಲ ಅಂದರೆ ನಿಮ್ಮ ಒಂದು ಕಾರ್ಡ್ ಎಪಿಎಲ್ಗೆ ಶಿಫ್ಟ್ ಆಗಿದ್ರೆ ಅದು ಎಪಿಎಲ್ ಕಾರ್ಡ್ ಆಗೇ ಉಳ್ಕೊಳ್ಳುತ್ತೆ. ಸೊ ಕೇವಲ 2 ದಿನ ಬಾಕಿ ಇರುವಂಥದ್ದು. ಸರಿಯಾದ ದಾಖಲೆಗಳನ್ನು ಕೊಟ್ಟು ನಿಮ್ಮ ಕಾರ್ಡ್ಗಳ ಪರಿಶೀಲನೆ ಮಾಡಿಕೊಳ್ಳಿ. ಸರ್ಕಾರ 2 ದಿನ ಅವಕಾಶ ಕೊಟ್ಟಿದೆ. ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿತ್ತು. ಆ ಡೇಟ್ ಮುಗಿಯೋದಕ್ಕೆ 2 ದಿನ ಬಾಕಿ ಇದೆ. ನಾವು ಯಾವುದೇ ತೆರಿಗೆ ಪಾವತಿಸ್ತಾ ಇಲ್ಲ, ಜಮೀನಿಲ್ಲ, ಸ್ವಂತ ಮನೆಯೂ ಇಲ್ಲ, ಆದರೂ ಕಾರ್ಡ್ ಡಿಲೀಟ್ ಆಗಿದೆ ಅಂತೇಳಿ ಬಿಪಿಎಲ್ ಕಾರ್ಡ್ದಾರರು ಆಕ್ರೋಶವನ್ನು ಹೊರಹಾಕಿದ್ರು. ಅದಕ್ಕೆ ಎಚ್ಚೆತ್ತುಕೊಂಡ ಸರ್ಕಾರ ದಾಖಲಾತಿ ಸಲ್ಲಿಸಿ ನಾವು ಬಿಪಿಎಲ್ ಮಾನದಂಡನೆ ಒಳಗಡೆ ಇದ್ದೇವೆ ಅಂತ ಹೇಳಿ ದೃಢಪಡಿಸೋದಕ್ಕೆ 45 ದಿನಗಳ ಕಾಲಾವಕಾಶ ಕೊಟ್ಟಿತ್ತು. ಅಕ್ಟೋಬರ್ 30ರಿಂದ ಪರಿಷ್ಕರಣೆಯ ಕೆಲಸ ಕೂಡ ಆರಂಭಿಸಿತ್ತು. ಈಗ 2 ದಿನ ಬಾಕಿ ಇದೆ. ಸರಿಯಾದ ದಾಖಲೆ ಕೊಟ್ಟರೆ ನಿಮ್ಮ ಕಾರ್ಡ್ ಬಿಪಿಎಲ್ ಕಾರ್ಡ್ ಆಗಿ ಉಳ್ಕೊಳ್ಳುತ್ತೆ. ಬಿಪಿಎಲ್ ಪರಿಷ್ಕರಣೆಗೆ ಕೇವಲ 2 ದಿನ ಬಾಕಿ ಇರುವಂತದ್ದು. ನಿಮ್ಮ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ರೆ ಈ ಕೂಡಲೇ ನೀವು ಸರಿಯಾದ ದಾಖಲಾತಿಗಳನ್ನ ಕೊಟ್ಟು ನೀವು ಬಿಪಿಎಲ್ ಕಾರ್ಡ್ಗೆ ಅರ್ಹರು ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಕಾರ್ಡ್ ರದ್ದಾಗತ್ತೆ.